ಶೋ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಆರ್. ಪ್ರಶ್ನೆ ಏನಂತ ಹೇಳಿದ್ರೆ, ಈ ಎಕ್ಸ್ಪ್ರೆಷನ್ನು ನಮ್ಮ ಗ್ರಾಫು ಹೇಗಿರುತ್ತೆ ಅಂತ ಹೇಳಿದ್ರೆ ಆಲ್ವೇಸ್ ಇನ್ಕ್ರೀಸಿಂಗ್, ಏರ್ತಾನೆ ಇರುತ್ತೆ ಅಂತ ಹೇಳಿ. ಆಯಿತಾ, ಇದನ್ನು ನೋಡಿಸ್ಬೇಕು ನಾವು. ಹೇಗೆ ಮಾಡೋದು ಇದನ್ನು? ವಿಲ್ ನೀಡ್ ಟು ಡಿಫ್ರೆನ್ಷಿಯೇಟ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇವಾಗ ಇದು ಡಿಫ್ರೆನ್ಷಿಯೇಟ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ 3 × 1 + 0 ಬರುತ್ತೆ ಅಲ್ವಾ. ಡಿಫ್ರೆನ್ಸಿಯೇಷನ್ ಆಫ್ ಅ ಕಾನ್ಸ್ಟೆಂಟ್ ಇಸ್ 0 ಮತ್ತು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ 1. ಸೊ ಆಲ್ ಇನ್ ಆಲ್ ನಮ್ಮ ಉತ್ತರ 3. ಇದರಿಂದ ಏನು ಹೇಳ್ಬೋದು ನಾವು? ಫ್ರಮ್ ದಿಸ್ ಆ್ಯಸ್ ಎಫ್ ಪ್ರೈಮ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ 0. ಡಿರೈವೇಟಿವು ಪಾಸಿಟಿವ್ ಬರ್ತಾ ಇದೆ ಎಕ್ಸ್ಪ್ರೆಷನ್ ಅಂತ ಹೇಳಿದಾಗ ಇದರಿಂದ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಸರಿನಾ? ಸೊ ಇಲ್ಲಿ ನಿಮ್ಮ ವಿಜುವಲ್ ಪ್ರೂಫ್ ನೋಡಿಸ್ಬಿಡ್ತೀನಿ. ಇಲ್ಲಿ ನೋಡಿ, 3x + 17. ಈ ಗ್ರಾಫ್ ನೋಡ್ಬೋದು ಹೇಗೆ ಕಾಣ್ತಿದೆ ಅಂತ ಹೇಳಿದ್ರೆ ಇಟ್ಸ್ ಅ ಲೀನಿಯರ್ ಗ್ರಾಫ್ ವಿಚ್ ಇಸ್ ಆಲ್ವೇಸ್ ಇನ್ಕ್ರೀಸಿಂಗ್ ಅಲ್ವಾ. ಅದ್ರ ಸ್ಲೋಪು ಫಿಕ್ಸ್ಡ್ ಆಗಿ ಬರ್ತಾಯಿದೆ 3 ಅಂತ ಹೇಳಿ. ನೋಡಿ, ಇಲ್ಲಿ ಸ್ಲೋಪು 3 ಅಂತ ಬರ್ತಾ ಇದೆ. ನಮಗೂ ಅದೇ ವ್ಯಾಲ್ಯೂ ಸಿಕ್ಕಿದೆ ಇಲ್ಲಿ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಪ್ರೂವ್ ಇಟ್. ಸೊ ಡಿಫ್ರೆನ್ಷಿಯೇಟ್ ಮಾಡಿ ಆ ವ್ಯಾಲ್ಯೂ ಏನು ಬರುತ್ತೋ, ಸಿನ್ಸ್ ದಟ್ ವ್ಯಾಲ್ಯೂ ಇಸ್ ಮೋರ್ ದೆನ್ 0 ಇಟ್ಸ್ ಆಲ್ವೇಸ್ ಇನ್ಕ್ರೀಸಿಂಗ್. ನೆಗೆಟಿವ್ ಅಂತ ಬಂತು ಅಂತ ಹೇಳಿದ್ರೆ ಇಟ್ಸ್ ಆಲ್ವೇಸ್ ಡಿಕ್ರೀಸಿಂಗ್ ಅಷ್ಟೇ, ಇನ್ನೇನಿಲ್ಲ. ಸರಿನಾ? ಪಾಸ್ ಮಾಡ್ಕೊಳ್ಳಿ, ಬರ್ಕೊಂಬಿಡಿ.